ಆಕ್ಟ್ ಓನ್ಲಿ ಪಾಲಿಸಿಯನ್ನ ಲಯಬಿಲಿಟಿ ಓನ್ಲಿ ಪಾಲಿಸಿ ಅಂತೇಳಿ ಕರೆಯಲಾಗುತ್ತೆ. ಇದು ಮೋಟರ್ ವೆಹಿಕಲ್ ಆಕ್ಟ್ 1988ನ ಪ್ರಕಾರ ಮಿನಿಮಮ್ ಕಂಪಲ್ಸರಿ ಮೋಟಾರ್ ಇನ್ಸೂರೆನ್ಸ್ ಅನ್ನ ಹೊಂದಿರ್ತದೆ. ಈ ಒಂದು ಪಾಲಿಸಿ ಆಕ್ಸಿಡೆಂಟ್ ನಲ್ಲಿ ಥರ್ಡ್ ಪಾರ್ಟಿಗೆ ಇಂಜೂರಿ ಆದಾಗ, ಸಾವು ಸಂಭವಿಸಿದಾಗ, ಅಥವಾ ಯಾವುದೇ ಪ್ರಾಪರ್ಟಿ ಲಾಸ್ ಆದಾಗ, ಅಥವಾ ಲೀಗಲ್ ಕಾಸ್ಟ್ಗಳನ್ನ ಇದು ಒಳಗೊಂಡಿರುತ್ತದೆ. ಈ ಪಾಲಿಸಿಯನ್ನ ಹೊಂದುವಂಥದ್ದು ಪ್ರತಿಯೊಂದು ವೆಹಿಕಲ್ ಕೂಡ ಮ್ಯಾಂಡೇಟರಿ ಆಗಿದೆ. ಈ ಒಂದು ಪಾಲಿಸಿ ತನ್ನ ವೆಹಿಕಲ್ಗೆ ಓನ್ ಡ್ಯಾಮೇಜ್ ಆದಾಗ ಅದರ ಇನ್ಸೂರೆನ್ಸ್ ಅನ್ನು ಒಳಗೊಂಡಿರೋದಿಲ್ಲ, ಕಳ್ಳತನ ಆದಾಗ ಅದರ ಇನ್ಸೂರೆನ್ಸ್ ಅನ್ನು ಒಳಗೊಂಡಿರೋದಿಲ್ಲ, ನ್ಯಾಚುರಲ್ ಕೆಲಾಮಿಟೀಸ್ ಗಳನ್ನು ಕೂಡ ಒಳಗೊಂಡಿರೋದಿಲ್ಲ. ಇಂತಹ ಪಾಲಿಸಿಯಲ್ಲಿ ಪ್ರೀಮಿಯಂ ತುಂಬಾ ಕಡಿಮೆ ಇರುತ್ತೆ. ಕನಿಷ್ಠ ಇಷ್ಟು ಪ್ರಮಾಣದ ಇನ್ಸೂರೆನ್ಸ್ ಕೂಡ ಇಲ್ಲದೆ ಇದ್ದಾಗ ಮೋಟರ್ ವೆಹಿಕಲ್ ಆಕ್ಟ್ ನ ಪ್ರಕಾರ ಸೆಕ್ಷನ್ 149 ನಲ್ಲಿ ಇದೊಂದು ಅಪರಾಧ ಆಗುತ್ತೆ. ಈ ಪ್ಯಾಕೇಜ್ ಪಾಲಿಸಿಯನ್ನು ಹೊಂದಿದ್ದಾಗಲೂ ಕೂಡ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಹೊಂದಿರಬೇಕು, ಪರ್ಮಿಟ್ ಕಂಡೀಷನ್ಸ್ ಗಳನ್ನ ಫಾಲೋ ಮಾಡಬೇಕು, ಪಾಲಿಸಿ ಟರ್ಮ್ಸ್ ಗಳನ್ನ ಬ್ರೀಚ್ ಮಾಡಬಾರ್ದು. ಈ ಪಾಲಿಸಿಯನ್ನು ಯಾವಾಗ ತೆಗೆದುಕೊಳ್ಳಬೇಕು ಅಂದಾಗ ಓಲ್ಡ್ ಅಥವಾ ಲೋ ವ್ಯಾಲ್ಯೂ ವೆಹಿಕಲ್ಸ್ ಗಳಿದ್ದಾಗ ಈ ಪಾಲಿಸಿಯನ್ನು ತೆಗೆದುಕೊಳ್ಳಬೇಕು, ಅಥವಾ ಫ್ರೀಕ್ವೆಂಟ್ ಆಗಿ ವೆಹಿಕಲ್ ಅನ್ನು ಯೂಸ್ ಮಾಡದೇ ಇದ್ದಾಗ ಈ ಒಂದು ಪಾಲಿಸಿಯನ್ನು ತೆಗೆದುಕೊಳ್ಳಬೇಕು. ಸೊ ಈ ರೀತಿಯಾಗಿ ಕೇವಲ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಅನ್ನು ಹೊಂದಿದ್ರೆ ಅದನ್ನು ಆಕ್ಟ್ ಓನ್ಲಿ ಪಾಲಿಸಿ ಅಂತೇಳಿ ಕರೆಯಲಾಗುತ್ತೆ.